ಎಷ್ಟು ಒಂದು ಊಟ? 50 ರೂಪಾಯಿ. 50 ರೂಪಾಯಿ. ಏನೇನು ಬರುತ್ತೆ ಅದರಲ್ಲಿ? ಎಲ್ಲ ಸಾರು, ಪಲ್ಯ, ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು. ಹಾ, ಇವೆಲ್ಲ ಬರುತ್ತೆ. ಬೆಸ್ಟ್ ಕಾಂಬೋ ಈ ಚಟ್ನಿ ಒಂದು ರೈಸ್ ಒಟ್ಟಿಗೆ ಸ್ವಲ್ಪ ಜಾಸ್ತಿ ತಗೊಂಡು. ಆಹಾ, ಬೆಸ್ಟ್ ಟೇಸ್ಟ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನೆಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಉಜಿರೆ ಗೈಸ್. ಉಜಿರೆ ಮೇನ್ ಜಂಕ್ಷನ್ 100 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತಹ ಒಂದು ಸ್ಪಾಟ್, ಲೋಕಲಿ ಪಾಪ್ಯುಲರ್ ಆಸ್ ಅಮ್ಮನ ಹೋಟೆಲ್, ಬಟ್ ಅಫಿಷಿಯಲ್ ಹೆಸರು ಮಂಜುನಾಥ ಹೋಟೆಲ್ ಗೈಸ್. ಬೆಳಿಗ್ಗೆ 6 ರಿಂದ ಸಂಜೆ 7 ಗಂಟೆ ನಡೆಸ್ಕೊಂಡು ಬರ್ತಿರುವಂತಹ ಒಂದು ಸ್ಪಾಟ್. ಬೆಳಿಗ್ಗೆ ತಿಂಡಿ ಐಟಮ್ಸ್ ಮಧ್ಯಾಹ್ನ ಬಂದ್ರೆ 50 ರೂಪಾಯಿಗೆ ಬಾಳೆಲೆ ಊಟನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಪ್ಯೂರ್ ವೆಜ್ ಊಟ. ಎಕ್ಸ್ಟ್ರಾ ಇಸ್ಕೊಂಡ್ರೆ 10 ರೂಪಾಯಿ ಜಾಸ್ತಿ. ಟೋಟಲ್ 60 ರೂಪಾಯಿಗೆ ಮಧ್ಯಾಹ್ನ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಓಲ್ಡ್ ನಾಸ್ಟಾಲಜಿಕ್ ರಸ್ಟಿಕ್ ಫೀಲ್ ಅಲ್ಲಿ ಇರುವಂತಹ ಒಂದು ರೆಸ್ಟೋರೆಂಟ್, ಒಂದು ಕ್ಲೀನ್ ಅಂಡ್ ನೀಟ್ ಆಂಬಿಯನ್ಸ್ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಅಂತ ಲೈಕ್, ಶೇರ್, ಕಮೆಂಟ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್. ಬನ್ನಿ ಹೋಗೋಣ. ಊಟ ಇದೆಯಲ್ಲ, ಬಾಳೆಲೆ ಊಟ, ಒಂದು ಊಟ ಕೊಡಿ. ಒಂದು ಬಾಳೆಲೆ ಊಟ. ಬಾಳೆಲೆಯಲ್ಲಿ ಎಲೆಲೆ ಊಟ ಕೊಡೋದ? ಸರಿ, ಒಂದು ಊಟ ಕೊಡಿ. ಕುಚ್ಚಲಕ್ಕಿನೇ ಇರಲಿ. ಬಾಯ್ಲ್ಡ್ ರೈಸ್ ಅಲ್ಲ? ಅದೇ ಕೊಡಿ. 50 ರೂಪಾಯಿ ಅಲ್ಲ? ಸರಿ ಸರಿ, ಕೊಡಿ 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 ಕೊಡಿ. ಒಂದು ಊಟ ಕೊಡಿ. ಸರಿ, ನನಗೆ ಮಾತ್ರ ಕೊಡಿ, ಅವ್ರು ಆಮೇಲೆ ತಿಂತಾರೆ. ಹಾ, ಇಲ್ಲ, ಅವ್ರು ವಿಡಿಯೋ ಮಾಡ್ಬೇಕಲ್ಲ. ಯೂಟ್ಯೂಬ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಂತೂ. ನಾವು ಬಂದ್ವಿ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮೇಲೆ ವೆಯ್ಟ್ ಮಾಡಿದ್ವಿ. ಬೇರೆ ಹೋಟ್ಲ್ ಆಗಿದ್ರೆ ಅವ್ರು ಮಾತಾಡೋ ರೀತಿ ನೋಡಿ ಹೊಂಟ್ಬಿಡ್ತಿದ್ದೆ. ಇಲ್ಲಂತೂ ಬೇಜಾರೇ ಆಗಿಲ್ಲ, ಯಾಕಂದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಂತೂ ಜನ. ಹಾಂ, ಏನಿದು? ಗಸಿ. ಹಾಂ, ಮಿಕ್ಸು. ಇದು ತೋವೆನಾ? ತೋವೆ ಅಂತಾರನಾ? ಚಟ್ನಿ. ಹಾಂ, ಅದೇ. ಕೇಳಿದ್ದೀನಿ. ಹುಳಿಕಾಳ. ಹಾಂ, ಉಪ್ಪಿನಕಾಯಿ. ಗಸಿ, ಗ್ರೇವಿ ಟೈಪ್ ಗಸಿ, ಒಂದು ಚಟ್ನಿ, ಹುಳಿಕಾಳು ಹಾಕಿ ಮಾಡಿರುವಂಥ ಒಂದು ಚಟ್ನಿ ಕೊಟ್ಟಿದ್ದಾರೆ. ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತಾರೆ. ಎಕ್ಸ್ಟ್ರಾ ತೊಗೊಂಡ್ರೆ 60 ರೂಪಾಯಿ. 60 ರೂಪಾಯಿ ಕೂಡ ಕೊಡ್ಬೋದು. ಈ ಥರ ಒಂದು ಜಾಗದಲ್ಲಿ ತಿನ್ನೋಕ್ಕೆ ಒಂದು ಒಳ್ಳೆ ಗಾಳೀಲಿ ಒಂದು ಮಜಾ ಅಂತ ಹೇಳ್ತೀನಿ. ರೈಸ್ ಬರಲಿ. ಮೇಯ್ನು ಈ ಜಾಗದ ಏನೊಂದು ಇದಂದರೆ, ಬೋರ್ಡ್ ಗೀಡ್ ಏನೂ ಇರಲ್ಲ. ನಿಮ್ಗೆ ಉಜಿರೆ ಮೇಯ್ನ್ ಸರ್ಕಲ್ ಜಂಕ್ಷನಿಗೆ ಬಂದುಬಿಡಿ, ಅಲ್ಲೇ ಇರುವಂಥ ಒಂದು ಜಾಗ. ಇಲ್ಲಿ ಜನರನ್ನ ಕೇಳಿ ಅಮ್ಮನ ಹೋಟ್ಲ್ ಅಂತ ಕೇಳಿ ಯಾರು ಬೇಕಾದ್ರೆ ಹೇಳ್ತಾರೆ. ಬಟ್ ಮಂಜುನಾಥ ಹೋಟ್ಲ್ ಅಂದರೆ ಅವ್ರಿಬ್ಬರ ಹತ್ರ ಕೇಳಿದ್ರೆ ಕನ್ಫ್ಯೂಸ್ ಆಗ್ಬಿಟ್ರು, ಇದಲ್ಲ ಅಂತ. ಬಟ್ ಅಮ್ಮನ ಹೋಟೆಲ್ ಅಂತ ಕೇಳಿ ಪಕ್ಕ ಹೇಳ್ತಾರೆ ಈ ಜಾಗ. ನಾನು ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಮೇಯ್ನ್ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದ್ವಾರ ಬರುತ್ತೆ. ಸೊ ಅಲ್ಲಿಂದ ಒಂದು ಸ್ವಲ್ಪ ಈ ಕಡೆ ಬಂದರೆ ಬಾಯ್ಲ್ಡ್. ಓಕೆ. ಏನು ಸಾಂಬಾರಿದು? ರಸಮ್. ಸಾಂಬಾರೇ ಬರಲ್ಲ? ಎಸ್, ಒಂದು ಸಿಂಪಲ್ ಮೀಲ್ಸ್, ಒಂದು ಬೆಸ್ಟ್ ಮೀಲ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಮಜ್ಜಿಗೆ ತೊಗೊಬಂದು ಕೊಟ್ಟಿದ್ದಾರೆ. ನಂತರ ನೀವೇ ನೋಡಿದ್ರಲ್ಲ ಉಪ್ಪಿನಕಾಯಿ, ನಂತರ ಹುರುಳಿಕಾಳು ಹಾಕಿ ಮಾಡಿರುವಂಥ ಒಂದು ಚಟ್ನಿ, ಅದಾದಮೇಲೆ ಗಸಿ, ಅದಾದಮೇಲೆ ಬಾಯ್ಲ್ಡ್ ರೈಸ್ ಒಟ್ಟಿಗೆ ರಸಮ್ ಈಸ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ಬಾಯ್ಲ್ಡ್ ರೈಸು ಸಿಗುತ್ತೆ, ವೈಟ್ ರೈಸ್ ಸಿಗುತ್ತೆ, ಯಾವ್ದು ಬೇಕಾದ ನೀವು ತೊಗೋಬೋದು. ಐ ಥಿಂಕ್ ಕೊಡೋ ಕಾಸ್ಗಂತೂ ಸಫಿಷಿಯೆಂಟಾಗಿ ಒಂದು ಬೆಸ್ಟ್ ಜಾಗದಲ್ಲಿ ಊಟ ಮಾಡ್ತೀರಂತ ಒಂದು ಫೀಲ್ ಇರುತ್ತೆ. ಬಾಯ್ಲ್ಡ್ ರೈಸ್ ಟೇಸ್ಟ್ ಮಾಡೋಣ. ಸಿಂಪಲ್ ಬೇಸ್ ಲೆವೆಲ್ ಊಟ. ಮನೇಲಿ ತಿಂದಾಗ ಒಂದು ಫೀಲ್ ಇರುತ್ತೆ ಲಿಟ್ರಲಿ ತಿನ್ಬೇಕಾದ್ರೂ ಅಂತೂ. ಬಟ್ ರಸಮ್ಗಿನ್ನ ಇಲ್ಲಿ ಕೊಟ್ಟಿರುವಂಥ ಒಂದು ಗಸಿ ಕೊಂಡು ಅಲ್ಟಿಮೇಟ್. ಇದನ್ನಾಗ ನಿಮ್ಗೊಂದು ಬೇಸ್ ಮೈಲ್ಡರ್ ಫ್ಲೇವರ್ ಕೊಡುತ್ತೆ. ಬಟ್ ಗಸಿ ಇಟ್ಕೊತೀನಿ ಒಂದು ಗ್ರೇವಿಯಾಗಿ ಮಸಾಲೆ ಭರಿತವಾಗಿರುತ್ತಲ್ಲ, ಹಾಕಿರುವಂಥ ತರಕಾರಿಗಳು ಇಟ್ಕೊಂಡು ತಿಂದಾಗಂತೂ ಬೆಸ್ಟ್ ಟೇಸ್ಟು.
ಬಿಸಿ 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 ಊಟ, ಯಾರೇ ಬಂದರೂ ಬಿಸಿ ಬಿಸಿ ಊಟ ಸಿಗುತ್ತೆ, ಒಂಥರ ಮಜಾ ಅಂತಲೇ ಹೇಳ್ತೀನಿ. ಅಲ್ಟಿಮೇಟ್. ಆ್ಯಕ್ಚುಲಿ ಈ ಜಾಗವಂತೂ ನಾನು ಸುಮಾರು ದಿನಗಳ ಹಿಂದೆನೇ ನೋಡ್ಬಿಟ್ಟೆ. ಈ ಕಡೆ ಬರ್ತೀನಿ ಮರ್ತೋಗ್ತೀನಿ. ಬಟ್ ಈ ಥರ ಈ ಸಲ ಬಂದಿರುವಂಥ ಒಂದು ಸೆಕ್ಟ್ರು ಅಂತೂ ಪ್ರಿಸೈಸ್ ಆಗಿ ಒಂದು ಊರಲ್ಲಿ ಹೋಗ್ಬಿಟ್ಟು ಡೆಡಿಕೇಟೆಡ್ ಆಗಿ ಮಾಡಬೇಕಂತ ಇಲ್ಲ. ಫ್ರಮ್ ಹಾಸನಿಂದ ಶುರು ಹಚ್ಕೊಂಡು ನನಗೆ ಕಾರ್ಕಳ, ಉಡುಪಿ, ಮಂಗಳೂರು, ಅಂಕೋಲ ಆ ಸೈಡ್ ಯಾವ್ಯಾವ ಸೆಕ್ಟ್ರ್ ಹೋಗ್ತೀನೋ ಆ ಊರಲ್ಲಿ ಯಾವ್ದಾವ್ದು ಫೇಮಸ್ ಇರುತ್ತೋ, ಹಳೆ ಹೋಟ್ಲ್ ಇರುತ್ತೋ ಅದನ್ನು ಮಾಡಬೇಕಂದ್ರೆ ಈ ಸಲ ಬಂದಿರುವಂಥದ್ದು. ಸೊ ಒಂದು ಬೆಸ್ಟ್ ವೀಡಿಯೋಸ್ ಬರುತ್ತೆ. ಸೊ ನಿಮಗೂ ಈ ವೀಡಿಯೋಸ್ ನೋಡ್ತಿರೋರು ಇನ್ನೂ ಒಳ್ಳೊಳ್ಳೆ ಸ್ಪಾಟ್ಸ್ ನಿಮಗೆ ಗೊತ್ತಿದ್ದಾನೆ ಜಸ್ಟ್ ಡೂ ಕಡಿಮೆ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲೂ ಕೂಡ ಪಕ್ಕ ಟ್ರೈ ಮಾಡ್ತೀನಿ. ಬಟ್ ಈ ಜಾಗ ಅಂತೂ ವರ್ತ್ ವಿಸಿಟಿಂಗ್ ಸ್ಪಾಟು. ದೇವಸ್ಥಾನ ಬರ್ತೀರಾ ಅಂದರೆ ಒಂದು ಪಕ್ಕ ವಿಸಿಟ್ ಕೊಡಿ, ತುಂಬ ಇಷ್ಟಪಡ್ತೀರಾ. ಪಕ್ಕದಲ್ಲಿ ನಿಮಗೆ ಎಲ್ಲೆಲ್ಲೇ ಪಾರ್ಕಿಂಗ್ ನಿಲ್ಸ್ಕೊಂಡು ಆರಾಮಾಗಿ ಬಂದು ಊಟ ಮಾಡ್ಬೋದು. ಮಂಜುನಾಥ ಹೋಟೆಲ್ ಕೇಳಿದ್ರು ಟೇಸ್ಟ್ ಮಾಡಿದ್ರು ಕಡಿಮೆ ಟೇಸ್ಟ್ ಹೇಗಿರುತ್ತಂತ. ಬೆಸ್ಟು. ರಸಮ್ ಒಟ್ಟಿಗೆ ಗಸಿ ಹಿಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಒಂದು ಬ್ಲೆಂಡ್ ಫ್ಲೇವರ್ ಕೊಡ್ತಲ್ಲ, ರುಚಿ ಹೆಚ್ಚಿಗೆ ಆಗುತ್ತೆ ಅಂತಲೇ ಹೇಳ್ತೀನಿ. ಲೈಟಾಗಿ ಚಟ್ನಿ ತೊಗೊಂಡು ಹುಳಿಗಾಲ್ ಫ್ಲೇವರ್ ಗೊತ್ತಾಗ್ತಿದೆ, ಕೊಬ್ಬರಿ ಫ್ಲೇವರ್ ಗೊತ್ತಾಗ್ತಿದೆ, ಒಣಮೆಣಸಿನಕಾಯಿ ಫ್ಲೇವರ್ ಗೊತ್ತಾಗ್ತಿದೆ. ಒಂದು ಬೆಸ್ಟ್ ಸ್ಟ್ರಾಂಗ್ ಆಗಿದೆ, ಒಂದು ಸ್ಟ್ರೈಕ್ ಕೊಡುತ್ತೆ ಆ ಫ್ಲೇವರ್ ಅಂತೂ. ಈಗ ತೊಗೊಂಡು ಲೈಟಾಗಿ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಆಹಾ ಬೆಸ್ಟ್ ಟೇಸ್ಟ್, ಬೆಸ್ಟ್ ಕಾಂಬೋ. ಈ ಚಟ್ನಿ ಅಂತೂ ರೈಸ್ ಒಟ್ಟಿಗೆ ಸ್ವಲ್ಪ ಜಾಸ್ತಿ ತೊಗೊಂಡು ಗೀಲ್ ಹಾಕಿ ಮಿಕ್ಸ್ ಮಾಡಿ ಒಂದು ಬೈಟ್. ಆನ್ ಪಾಯಿಂಟ್ ಫ್ಲೇವರು. ಅದರಂತೂ ಈರುಳ್ಳಿ ಹಾಕಿದ್ದಾರೆ, ಒಂದು ಕ್ರಂಚ್ ಕೊಡುತ್ತೆ, ಒಂದು ಬೆಸ್ಟ್ ಟೇಸ್ಟು. ಇವಾಗ ನಾನು ತೊಗೊಳೋದು 50 ರೂಪಾಯಿ ಊಟ. ಎಕ್ಸ್ಟ್ರಾ ರೈಸ್ ಅಥವಾ ಏನಾದ್ರು ತೊಗೊಂಡೆ ಜಸ್ಟ್ 10 ರೂಪಾಯಿ ಕೊಡಬೇಕು. ಸೊ ಟೋಟಲ್ 60 ರೂಪೀಸ್ಗೆ ಒಬ್ಬರು ಹೊಟ್ಟೆ ತುಂಬ ಹಿತವಾಗಿ ನಿಮ್ಮೊಂದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನಿಮ್ಗೆ 1% ಒಂದ್ಸಲ ಜಸ್ಟ್ ತಿನ್ನಬೇಕಾದ್ರೂ ಒಂಥರ ಸಿಂಪಲ್ ಆಗಿ ಮನೆ ಊಟ ತಿನ್ನಂಗೆ ಇರುತ್ತೆ. ಬೆಸ್ಟ್ ಟೇಸ್ಟ್. ಓವರ್ ವೆರೈಟಿಯಾಗಿ ಸಪ್ರೇಟೆಲ್ಲ ಮಾಡಿಟ್ಟಿಲ್ಲ, ಸಿಂಪಲಾಗಿ ಮಾಡಿದ್ರು ಕ್ಯೂರೇಟ್ ಮಾಡಿಬಿಟ್ಟು ಪ್ರಾಪರಾಗಿ ಇಟ್ಟಿದ್ದಾರೆ. ಪರ್ಸ್ನಲ್ ಫೇವ್ರೇಟು ಈ ಚಟ್ನಿ, ಹುಳಿಕಾಳು ಚಟ್ನಿ. ಅದಾದಮೇಲೆ ಇದು ಗಸಿ, ಬೆಸ್ಟ್ ಟೇಸ್ಟ್. ಇದಂತೂ ಈ ಚಟ್ನಿ, ಈ ರಾಗಿ ಮಾಲ್ಟು, ಮಿಲ್ಲೆಟ್ ಮಾಲ್ಟ್ ಎಲ್ಲ ಕುಡಿತಾರಲ್ಲ, ಅದ್ರ ಜೊತೆಗೆ ಒಂದು ಕಾಂಬಿನೇಷನ್ ಆಗಿತ್ತು ಅಂದ್ಕೊಳ್ಳಿ, ಅದ್ಭುತವಾಗಿರುತ್ತೆ. ಬೆಳಗ್ಗೆ ಬಂದುಬಿಟ್ರೆ ನಿಮಗೆ ಒಂದು ಟಿಪಿಕಲ್ ಮಂಗಳೂರು ಸ್ಟೈಲ್ ಊಟ. ಬನ್ಸು, ಸಜ್ಜಿಗೆ, ಅವಲಕ್ಕಿ, ಈ ಥರ ಮಂಗಳೂರು ಬನ್ಸು ಅವೆಲ್ಲ ಪ್ರತಿಯೊಂದು ಸಿಗುತ್ತೆ. ಡೇ ಫುಲ್ಲು ಕೂಡ ಸರ್ವ್ ಮಾಡ್ಕೊಂಡು ಬರ್ತಾರೆ. ಸಂಜೆ ಬಂದುಬಿಟ್ರೆ ಈ ಬಾಳೆಲೆ ಊಟ ಸಿಗಲ್ಲ, ನಿಮಗೆ ನಾರ್ಮಲ್ ಊಟಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೈಕ್ ತಿಂಡಿ ಐಟಮ್ಸ್ನ. ಬೆಸ್ಟು. ಹೊಡಿಯೋ ಬಿಸಿಲಿಗೂ ಇರುವಂಥ ಒಂದು ಸೆಕೆಗೂ ಟೋಟಲಿ ಕಾಂಟ್ರಾಸ್ಟ್. ಒಂಥರ ಕುಡಿದ ತಕ್ಷಣ ಸಿಸ್ಟಮೇ ಕೂಲ್ ಡೌನ್ ಆಗ್ತಾಯಿದೆ. ನಿನ್ನೆ ನಾವು ಬರಬೇಕಾದ್ರೆ ಹೆವಿ ಮಳೆ, ಖುಷಿ ಇದೆ, ಈ ಸೆಕ್ಟರ್ ಫುಲ್ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಹೆವಿ ಬಿಸಿಲು, ಹೆವಿ ಸೆಕೆ. ಬಟ್ ಆದರೂ ಫಸ್ಟ್ ಶೂಟ್ ಆಫ್ ದ ಡೇ ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು. ಬೆಸ್ಟು. ಶಾರ್ಟ್ ವಿಡಿಯೋ ಆಗಿರ್ಬೋದು, ಬಟ್ ಒಂದು ಬೆಸ್ಟ್ ವಿಡಿಯೋ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಜ್ಯೋತಿ ಪ್ರಭು. ಓಕೆ. ಮಂಜುನಾಥ ಹೋಟೆಲ್ ಹೌದು. ಯಾವಾಗ ಶುರು ಆಯ್ತು? ಆಯ್ತು, ಒಂದು ಶತಮಾನ ಆಯ್ತಾ ಅಂತ ಶುರುವಾಗಿ. ಎಷ್ಟು ವರ್ಷ? ಒಂದು ಶತಮಾನ ಆಯ್ತಾ ಅಂತ. 1 ಶತಮಾನ ಆಗಿದೆ. ಏನು ಸ್ಪೆಷಲ್ ಇಲ್ಲಿ? ಸ್ಪೆಷಲ್ ಅಂತ ಇದೆ, ಕಡಲೆ ಹೆಸರು, ಪಲಾವು, ಮಸಾಲೆ ದೋಸೆ, ಕಾಳು ದೋಸೆ, ಓಕೆ. ಎಲೆ ಊಟ ಫೇಮಸ್. ಮಧ್ಯಾಹ್ನ ಎಲೆ ಊಟ. ಎಷ್ಟು ಒಂದು ಊಟ? 50 ರೂಪಾಯಿ. 50 ರೂಪಾಯಿ. ಏನೇನು ಬರುತ್ತೆ ಅದರಲ್ಲಿ? ಎಲ್ಲ ಸಾರು, ಪಲ್ಯ, ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು. ಹಾಂ, ಇವೆಲ್ಲ ಬರುತ್ತೆ. ಓಕೆ, ಕೊಡಿ. 50 ರೂಪಾಯಿ ಊಟ ಲಿಮಿಟೆಡಾ ಅನ್ಲಿಮಿಟೆಡಾ? ಲಿಮಿಟೆಡ್. ಇಲ್ಲ, ಲಿಮಿಟೆಡ್. ಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ರೈಸ್ ಬೇಕಾದ್ರೆ ಹಣ ಕೊಡ್ಲಿಕ್ಕೆ ಇದೆ. ಹಣ ಕೊಡ್ಬೇಕು ಎಕ್ಸ್ಟ್ರಾ. ಓಕೆ. 50 ರೂಪಾಯಿ ಊಟ. 60 ರೂಪಾಯಿ ಪ್ಲೇಟಿಗೆ 50. ಹಾಂ, ಎಕ್ಸ್ಟ್ರಾ ರೈಸ್ 60 ರೂಪಾಯಿ ಆಗುತ್ತೆ. ಓಕೆ. ಇದರ ಟೈಮಿಂಗ್ಸ್ ಅಂದ್ರೆ ಹೋಟೆಲ್ ಟೈಮಿಂಗ್ಸ್? ಬೆಳಿಗ್ಗೆ 6ರಿಂದ ಸಂಜೆ 7 ಗಂಟೆ ತನಕ. ರಜೆ ಏನಾದರೂ ಇದೆಯಾ? ಇಲ್ಲ, ರಜೆ ಇಲ್ಲ. ಬೆಳಿಗ್ಗೆ ತಿಂಡಿಗೆ ಏನೇನು ಸಿಗುತ್ತೆ? ಇಡ್ಲಿ, ಕಡಲೆ, ಉಪ್ಪಿಟ್ಟು, ಹೆಸರು, ಪಲಾವು, ಹಾಂ, ಬನ್ಸು, ಪೂರಿ, ವಡೆ. ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅಡ್ರೆಸ್
ಅಡ್ರೆಸ್ ಜನಾರ್ದನ್ ಟೆಂಪಲ್ ಆಪೋಸಿಟ್. ಓಕೆ, ಬೋರ್ಡ್ ಗೀಡ್ ಏನೂ ಇಲ್ಲ ರೋಡ್ ಇಲ್ಲ. ಅವಾಗಿಂದನೂ? ಇಲ್ಲ. ಓಕೆ, ತುಂಬ ಥ್ಯಾಂಕ್ಸ್ ಅಮ್ಮ. ಮಂಜುನಾಥ ಹೋಟೆಲ್ ಉಜಿರೆಯಲ್ಲಿ ಲೋಕಲಿ ಪಾಪ್ಯುಲರ್ ಸಾಮಾನ್ಯ ಹೋಟೆಲ್. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಟೈಮಿಂಗ್ಸು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಯಾರಾದರೂ ಟೇಸ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಕಮೆಂಟ್ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಗೈಸ್ ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ತಾಳ ಬಾಯ್.